ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ನಿಂದ ಜಿಗಿದು ಬಾಲಕಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. 29ನೇ ಮಹಡಿಯಿಂದ ಹಾರಿ ಬಾಲಕಿ ಆತ್ಮಹತ್ಯೆ. ಮಹಡಿಯಿಂದ ಬಿದ್ದು 12 ವರ್ಷದ ಬಾಲಕಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿರುವುದು ಬೆಂಗಳೂರಿನ ಬೇಗೂರು ಬಳಿಯ ಅಪಾರ್ಟ್ಮೆಂಟ್ನಲ್ಲಿ ಆಗಿರುವಂತಹ ಘಟನೆ ಇದು. ಖಾಸಗಿ ಶಾಲೆಯಲ್ಲಿ 6ನೇ ತರಗತಿ ಓದುತ್ತಿದ್ದಂತ ಬಾಲಕಿ ಈಕೆ. ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. 29ನೇ ಮಹಡಿಯಿಂದ 6ನೇ ಕ್ಲಾಸ್ ಹುಡುಗಿ ಅಲ್ಲಿ ಬಾಲಕಿ ಕೆಳಗೆ ಹಾರಿರೋದು. ಬೇಗೂರು ಬಳಿ ಅಪಾರ್ಟ್ಮೆಂಟ್ನಲ್ಲಿ ಆಗಿರುವಂತಹ ಘಟನೆ ಇದು. 12 ವರ್ಷದ ಬಾಲಕಿ ಸುಸೈಡ್ ಮಾಡ್ಕೊಂಡಿರುವಂತಹ ಘಟನೆ ಆಗಿದೆ. ಬೆಂಗಳೂರಿನ ಬೇಗೂರು ಬಳಿ ಅಪಾರ್ಟ್ಮೆಂಟ್ನಲ್ಲಿ 29ನೇ ಮಹಡಿಯಿಂದ ಜಂಪ್ ಮಾಡಿರೋದು. ಖಾಸಗಿ ಶಾಲೆಯಲ್ಲಿ ಈ ಬಾಲಕಿ 6ನೇ ತರಗತಿ ವ್ಯಾಸಂಗ ಮಾಡ್ತಾ ಇದ್ರು. ತಂದೆ ಸಾಫ್ಟ್ವೇರ್ ಇಂಜಿನಿಯರ್, ತಾಯಿ ಗೃಹಿಣಿ ಅನ್ನೋದು ಗೊತ್ತಾಗಿದೆ. ನಮ್ಮ ಆನೇಕಲ್ ಪ್ರತಿನಿಧಿ ರಾಮು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಾಮು, ಎಷ್ಟೊತ್ತಿಗೆ ಆಗಿರುವಂತಹ ಘಟನೆ ಇದು? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಕಾರಣ ಏನಾದರೂ ಗೊತ್ತಾಗಿದೆಯಾ? ಯಾಕೆ ಅದು ಕೂಡ 6ನೇ ಕ್ಲಾಸ್ ಹುಡುಗಿ ಇಂಥ ಒಂದು ನಿರ್ಧಾರ? ಹೌದು ಅವಿನಾಶ್, ಬಹು ಕಟ್ಟಡದ ಹಾರಿ ಬಾಲಕಿ ಆತ್ಮಹತ್ಯೆ ಮಾಡಿಕೊಂಡು ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. 29ನೇ ಮಹಡಿಯಿಂದ ಬಿದ್ದು 12 ವರ್ಷದ ಕುವೀರ ಅನ್ನೋ ಬಾಲಕಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ಬೇಗೂರು ಬಳಿರುವ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿರುವಂತಹ ಘಟನೆ. 6ನೇ ತರಗತಿ ಓದಿದ ಬಾಲಕಿ ಅವರ ತಂದೆ ಮತ್ತೆ ತಾಯಿ ಹತ್ರ ಬೆಳಿಗ್ಗೆ ಜಾವ 4:30ಗೆ ಮಾತಾಡಿರುವಂತದ್ದು ಎತ್ತಿ. ಯಾಕಿಷ್ಟು ಬೇಗ ಎತ್ತೆ ಅಂತ ತಾಯಿ ಕೇಳಿದ ಸಂದರ್ಭದಲ್ಲಿ ನಿದ್ದೆ ಬಂದಿಲ್ಲ, ಅದರಿಂದ ಎತ್ತೆ ಅಂತ ಹೇಳಿ ಕಾರಣ ಕೊಟ್ಟು ಮತ್ತೆ ರೂಮ್ಗೆ ಹೋಗಿ ಮಲ್ಕೊಳ್ತೀನಿ ಅಂತ ಹೇಳಿ ತದನಂತರ ಆಚೆ ಬಂದು ಅಪಾರ್ಟ್ಮೆಂಟ್ನ 29ನೇ ಮಹಡಿಯಿಂದ ಹಾರಿ ಸಾವನ್ನಪ್ಪಿರುವಂಥದ್ದು. ಈಗ ಸ್ಥಳಕ್ಕೆ ಹುಳಿಮಾವು ಪೊಲೀಸರು ಬಂದು ಪರಿಶೀಲನೆ ನಡೆಸಿ. ರಾಮು, ಇಲ್ಲಿ ಅಂದ್ರೆ ಇವರು ಬೆಂಗಳೂರಿನವರೇನಾ ಅಥವಾ ಏನಾದ್ರು ಹೊರಗಡೆ ನಾರ್ತ್ ಕಡೆಯವರ ಲೋಕಲೈಟ್ಸಾ, ಏನು ಹೇಗೆ? ಅವಿನಾಶ್, ತಂದೆ ಬಂದು ಚೆನ್ನೈ ಮೂಲದವರು, ತಾಯಿ ಬಂದ್ಬಿಟ್ಟು ಆಂಧ್ರ ಮೂಲದವರು. ಸೊ ಇವರು US ಅಲ್ಲಿ ವಾಸವಾಗಿದ್ರು. ಈಗ ಸುಮಾರು ಬೆಂಗಳೂರಿಗೆ ಒಂದು 8 ವರ್ಷದಿಂದ ಬಂದು ವಾಸ ಮಾಡಿ JP ನಗರದಲ್ಲಿದ್ದಂತೂ ಈಗ 1 ವರ್ಷದ ಮುಖಾಂತರ ಅಂದ್ರೆ 1 ವರ್ಷದ ಹಿಂದೆ ಬೇಗೂರಿನಲ್ಲಿರುವಂತಹ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಗೆ ಬಂದು ಇರೋದು ಅವಿನಾಶ್. ರಾಮು, ಹಾಗೆ ಸಾವಿನ ಬಗ್ಗೆ ತಾಯಿ ಏನಾದ್ರು ಮಾಹಿತಿ ಕೊಡ್ತಾ ಇದ್ದಾರೆ? ಯಾಕಂದ್ರೆ ಆಕೆನ ಕಡೆ ಬಾರಿ ನೋಡಿರೋದೇ ಅವ್ರ ತಾಯಿ. ಹಾಗಾಗಿ ಹೌದು ಶಕುಂತಲಾ, ಏನಂದ್ರೆ ಅವ್ರ ತಾಯಿ ಹೇಳ್ತಿರೋದಂದ್ರೆ ನನ್ನ ಮಗಳು 4:15ಗೆ ಎದ್ದು ಬಂದ್ರು. ಯಾಕಮ್ಮ ಎದ್ದು ಬಂದೆ ಅಂತ ಕೇಳೋ ಸಂದರ್ಭದಲ್ಲಿ ನಿದ್ದೆ ಬಂದಿಲ್ಲ ಅಮ್ಮ ಅಂತ ಕಾರಣ ಕೊಟ್ಲು. ನಂತರ ನಾನು ರೂಮ್ಗೆ ಹೋಗ್ತೀನಿ ಅಂತ ಹೋಗಿ ನಾವು ರೂಮ್ಗೆ ಹೋಗಿ ಮಲ್ಕೊಂಡ ಸಂದರ್ಭದಲ್ಲಿ ಆಚೆ ಬಂದು ಈ ರೀತಿ ಮಾಡ್ಕೊಂಡಿದ್ದಾಳೆ. ಯಾವ ರೀತಿ ಏನಕ್ಕೆ ಮಾಡ್ಕೊಂಡಿದ್ದಾಳೆ, ಏನಕ್ಕೋಸ್ಕರ ಮಾಡ್ಕೊಂಡಿದ್ದಾಳೆ ಅನ್ನೋ ಹೋಗಿ ಇನ್ನ ಕಾರಣ ತಿಳಿದು ಬಂದಿಲ್ಲ. ಇನ್ನ ಪೊಲೀಸರ ತನಿಖೆಯಷ್ಟೇ ತಿಳಿದು ಬರಬೇಕಾಗಿದೆ ಶಕುಂತಲಾ. ಧನ್ಯವಾದ ರಾಮು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.